ಕೊರಟಗೆರೆಯಲ್ಲಿ ಸಂಪ್ರದಾಯದಂತೆ ದಸರಾ ಆಚರಣೆ. ಬನ್ನಿ ಕಡಿದು ಶುಭ ಕೋರಿದ ತಹಸೀಲ್ದಾರ್ ಮಂಜುನಾಥ್. ಕೊರಟಗೆರೆ ಪಟ್ಟಣದಲ್ಲೂ ದಸರಾ ಸಂಭ್ರಮ ಸಡಗರ ಜೋರಾಗಿದ್ದು, ಪೂರ್ವಿಕರ ಆಳ್ವಿಕೆಯಂತೆ ವಿಜಯದಶಮಿ ಹಬ್ಬವನ್ನ ಆಚರಣೆ ಮಾಡಲಾಯಿತು. ಕೊರಟಗೆರೆ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಪೂರ್ವಿಕರ ಆಳ್ವಿಕೆಯಂತೆ ಇಂದಿನ ಸಾಲಿನ ಭೂ ಕಂದಾಯ ಜಮಾಬಂದಿಯನ್ನ ಮುಕ್ತಾಯಗೊಳಿಸಿ ಮುಂದಿನ ಸಾಲಿನ ಭೂ ಕಂದಾಯಕ್ಕೆ ಅನುಮತಿಯನ್ನ ನೀಡುವ ಮುಖೇನ ಜಮಾಬಂದಿಗೆ ಸಹಿಯನ್ನ ಹಾಕಿ ಊರಿನ ಗೌಡರು ಕಚೇರಿಗೆ ಆಗಮಿಸಿ ದಂಡಾಧಿಕಾರಿಗಳಿಗೆ ಮೈಸೂರು ಪೇಟ ಹಾಗೂ ಹೂಮಾಲೆಯನ್ನ ಹಾಕಿ ರಾಜ್ಯರ ಕಥೆಯನ್ನ ನೀಡಿ ದೇವಸ್ಥಾನದವರೆಗೆ ಕರೆದುಕೊಂಡು ಹೋಗಿ ಶಮಿ ಪೂಜೆಯನ್ನ ನೆರವೇರಿಸಲಾಯಿತು. ವಿಜಯದಶಮಿ ಅಂಗವಾಗಿ ತಹಸೀಲ್ದಾರ್ ಮಂಜುನಾಥ್ ಬಿಳಿ ಪಂಚೆ ಶರ್ಟ್ ಮೈಸೂರು ಪೇಟ ತೊಟ್ಟು ಮಿರಿಮಿರಿ ಮಿಂಚಿದ್ರು. ಇನ್ನು ಕೊರಟಗೆರೆ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗೋಕುಲ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯದಲ್ಲಿ ವಿಜಯದಶಮಿ ಹಬ್ಬವನ್ನ ಆಚರಣೆ ಮಾಡಲಾಗಿದ್ದು, ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದ್ದು, ಬಳಿಕ ದೇವಸ್ಥಾನದ ಹೊರಗೆ ಕುಳಿತು ಹಿರಿಯರ ಸಂಪ್ರದಾಯದಂತೆ ಊರಿನ ಗೌಡರು, ಪಾಣೆಗಾರ, ತೋಟಿಯರು, ಅರ್ಚಕರು, ವಾದ್ಯದವರಿಗೆ ವಿಳೆದೆಲೆ ಅಡಿಕೆ ತಾಂಬೂಲವನ್ನ ನೀಡಿ ಶಮಿ ಪೂಜೆಯನ್ನ ಮುಕ್ತಾಯಗೊಳಿಸಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್, ಇತಿಹಾಸ ಪ್ರಸಿದ್ಧ ಗೋಕುಲ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯದಶಮಿ ಹಾಗೂ ಆಯುಧ ಪೂಜೆಯ ಅಂಗವಾಗಿ ರಾಜರ ಆಳ್ವಿಕೆಯಿಂದ ನಡೆಸಿಕೊಂಡು ಬಂದಿರುವ ಶಮಿ ಮಂಟಪದ ಪೂಜೆಯ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಯು ಹಾಗೂ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯು ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದ್ರು. ಇನ್ನು ಈ ವೇಳೆ ಕಾರ್ಯಕ್ರಮದಲ್ಲಿ ತಾಲೂಕು ಕಚೇರಿಯ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಉಮೇಶ್ ಸೇರಿದಂತೆ ಊರಿನ ಗೌಡರು, ಅರ್ಚಕರು, ಬಾಲಕಿದವರು, ಗೋಕುಲ ಆಂಜನೇಯ ಸ್ವಾಮಿಯ ಎಲ್ಲಾ ಮುಖಂಡರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.